ಓಡಾಡಕ್ಕೆ ಜಾಗ ಇದ್ರೆ ತಾನೇ ನಮ್ಗೆ ಗಿರಾಕಿ ಬರಕ್ಕೆ. ತುಂಬಾ ತೊಂದ್ರೆ. ಈ ಹಬ್ಬದಲ್ಲಿ ಏನು ಒಂದು ಪ್ರಯೋಜನ ಇಲ್ಲ. ಬರೀ ನೀರು ಕೊಚ್ಚೆ ಇಲ್ಲಿವರೆಗೆ ಗಿರಾಕಿನ ಬರ್ತಾ ಇಲ್ಲ. ಪಾರ್ಕಿಂಗ್ ತೊಂದ್ರೆ ಜಾಸ್ತಿ ನಮ್ಗೆ. ಇನ್ನು ಬಂದು ಕಸನೇ ಎತ್ತಿಲ್ಲ. ಈಗ ನಾವು ವ್ಯಾಪಾರ ಮಾಡಿ ಹೆಂಗೆ ನಾವು ಜೀವನ ಮಾಡೋದು? ನಾನೀಗ ಸದ್ಯಕ್ಕೆ KR ಮಾರ್ಕೆಟ್ ನಲ್ಲಿ ಇದ್ದೀನಿ. KR ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ನಾಳೆ ಅಷ್ಟೇ ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಂಭ್ರಮ ಸಡಗರ ಜೋರಾಗಿದೆ. ಅದ್ರಲ್ಲೂ ಕೂಡ KR ಮಾರ್ಕೆಟ್ ನ ಒಂದು ಬದಿ ಇಲ್ಲಿ ನೀವು ನೋಡ್ತಾ ಇರಬಹುದು. ಈ ಕಡೆ ವ್ಯಾಪಾರವನ್ನ ಮಾಡ್ತಾ ಇರುವಂತವ್ರು ಒಂದು ಕಡೆ ಆದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತು ವ್ಯಾಪಾರಕ್ಕೆ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತದ್ದು. ಇಲ್ಲೇ ನೀರು ಕೊಚ್ಚೆ ನೀರು ನಿಂತಿರುವಂತದ್ದು. ಇಲ್ಲಿ ಈ ಕಡೆ ಜನ ಕೂಡ ತುಂಬಾ ಬಹಳ ಕಡಿಮೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಇಷ್ಟು ಜನ ಯಾರು ವ್ಯಾಪಾರಸ್ಥರಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿರುವಂತದ್ದು. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಅಮ್ಮ, ನೀವ್ ಆವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಇಲ್ಲಿ ಸಿಕ್ಕಾಪಟ್ಟೆ ವ್ಯಾಪಾರಕ್ಕೆ ಹೊಡೆತ ಬೀಳ್ತಾ ಇದೆ. BBMP ಅವರಿಗೂ ಕೂಡ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನ ಕೊಟ್ಟರು ಕೂಡ ಅವ್ರು ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನಿದ್ರೆ ನಮ್ಗೆ ಸ್ವಲ್ಪ ಕ್ಲೀನ್ ಆದ್ರೆ ಪರವಾಗಿಲ್ಲ. ಅಲ್ಲ ಹಾಕ್ಬಿಟ್ಟು ವ್ಯಾಪಾರನ ಆಗ್ತಾ ಇಲ್ಲ. ಬರೀ ನೀರು ಕೊಚ್ಚೆ ಇಲ್ಲಿವರೆಗೆ ಗಿರಾಕಿನ ಬರ್ತಾ ಇಲ್ಲ. ನೋಡಿ, ಬೆಳಗ್ಗೆಯಿಂದ ಕುತ್ಕೊಂಡಿದೀವಿ, ಜನನೇ ಇಲ್ಲ. ಹೆಂಗ ನಾವು ವ್ಯಾಪಾರ ಮಾಡೋದು? ನೋಡಿ, ನೀರೈತೆ, ಕಸ ಐತೆ. ಇನ್ನೂ ಬಂದು ಕಸನೇ ಎತ್ತಿಲ್ಲ. ಅವ್ರಿಗಿಂತ ಜಾಗ ಬಿಟ್ಟರೆ ತಾನೇ ಬಂದು ಮಾಡಕ್ಕೆ. ಒಬ್ಬರು ಬಂದು ಕೈ ಹಾಕಿಲ್ಲ. ಹೆಂಗ ನಾವು ವ್ಯಾಪಾರ ಮಾಡಿ ಹೆಂಗೆ ನಾವು ಜೀವನ ಮಾಡೋದು? 5 ದಿವಸ ಆಯ್ತು ತಗೊಂಡ್ಬಂದು ಹಿಂಗೆ ಕುತ್ಕೊಂಡಿದ್ವಿ. ಮಳೆ ನೀರು ಬಂದು ಹಂಗೆ ನಿಂತ್ಕೊಂಡ್ಬಿಟ್ಟದೆ. ಈ ಕಡೆ ಜಾಗನೇ ಇಲ್ಲ. ಆ ಗೋಡೆ ಕಟ್ಟಿದ್ರೆ ನೀರು ಹೋಗೋದೇ ಇಲ್ಲ. ಬಂದು ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋದೇ ಇಲ್ಲ. ನಾವ್ ಹೆಂಗ ಮಾಡೋದ? ಸಾಲ ತಗೊಂಡ್ಬಂದು ಮಾಡ್ತೀವಿ. ಎಲ್ಲ ಐಟಮ್ ಎಲ್ಲ ಹಂಗೆ ಐತೆ. ನೆನ್ನೆಯಿಂದ ಮಳೆ ನೀರು ಬಂದಿದ್ದರಿಂದ ಎಲ್ಲ ಐಟಮ್ ಎಲ್ಲ ಹಂಗೆ ಐತೆ. ಸಾಲ ಮಾಡಿ ಕಷ್ಟಪಟ್ಟು ನಾವು ತಗೊಂಬಂದು ಇಕ್ಕೊಂಡು ನೋಡಿ ಕುತ್ಕೊಂಡಿದೀವಿ. ಗಿರಾಕಿನೇ ಇಲ್ಲ. ಈ ನೀರು ಒಳಗೆ ಯಾರು ಬರ್ತಾರೆ ಗಿರಾಕಿಗೆ? ಚೆನ್ನಾಗೆ ಓಡಾಡಕ್ಕೆ ಜಾಗ ಇದ್ರೆ ತಾನೇ ನಮ್ಗೆ ಗಿರಾಕಿ ಬರಕ್ಕೆ. ಆ ಕಡೆ ಎಲ್ಲ ಗಿರಾಕಿಗಳೈತೆ, ಈ ಕಡೆ ನಮ್ಮ ಕಡೆ ಗಿರಾಕಿನೇ ಇಲ್ಲ. ಕಸ ನೀರು ಇದೆಲ್ಲ ಇದ್ರೆ ಹೆಂಗೆ ಗಿರಾಕಿ ಬರ್ತಾರೆ? ನಮ್ಗೆ ಒಂದು ವ್ಯವಸ್ಥೆ ಮಾಡಿ ಕೊಟ್ರೆ ತಾನೆ. ಬಂದು ಮಾಡ್ತೀನಿ ಅಂತ ಗೋಡೆ ಕಟ್ಟುವಾಗ ಹೇಳಿದ್ರು ನಾವು ಮಾಡ್ಕೊಡ್ತೀನಿ ಅಂತ. ಬಂದು ಯಾರು ಮಾಡೇ ಕೊಟ್ಟಿಲ್ಲ. ನಾವು ಹೆಂಗ ಜೀವನ ಮಾಡೋದು? ಸಾಲ ಮಾಡಿ ಹೆಂಗ ದುಡ್ಡು ಕೊಡೋದು ಅಂಗಡಿಗೆ? ಪಾರ್ಕಿಂಗ್ ತೊಂದ್ರೆ ಜಾಸ್ತಿ ನಮ್ಗೆ. ಗಿರಾಕಿ ಬರಲ್ಲ. ಗಿರಾಕಿ ಇದ್ರೇನ ನೀರು ಒಗೆದು ಒಂದು ವ್ಯವಸ್ಥೆ ಮಾಡಿದ್ರೆ ತಾನೇ ನಮ್ಗೆ ವ್ಯಾಪಾರ ಆಡಕ್ಕೆ. ಗಿರಾಕಿ ಬರ್ಬೇಕಲ್ಲ ನಮ್ಗೆ. ಈ ನೀರು ಇದ್ರೆ ಕೊಚ್ಚೆ ನೀರು ಅದ್ರೊಳಗೆ ಹೆಂಗ ಗಿರಾಕಿ ಬಂದು ಓಡಾಡ್ತಾರೆ? ನೀರು ಹೋಗಕ್ಕೆ ನಮ್ಗೆ ಸೌಕರ್ಯ ಮಾಡಿಲ್ಲ. ವ್ಯಾಪಾರ ಮಾಡಕ್ಕೆ ನಮ್ಗೆ ತುಂಬಾ ತೊಂದ್ರೆ. ಈ ಹಬ್ಬದಲ್ಲಿ ಏನು ಒಂದು ಪ್ರಯೋಜನ ಇಲ್ಲ. ಕಷ್ಟಪಟ್ಟ ಐಟಮ್ ಹಾಕಿ 10 ರೂಪಾಯಿ ಸಂಪಾದನೆ ಇಲ್ಲ. ಈ ಪಾರ್ಕಿಂಗ್ ಅವರು ಮಾಡ್ಕೊಡ್ತೀನಿ ಅಂದ್ರು. BBMP ಅವ್ರು ನೋಡ್ಬಿಟ್ಟು ನೋಡ್ದೆ ಹೋಯ್ತಾರೆ. ನೋಡಿ, ಕೊಚ್ಚೆ ಜನ ಹೆಂಗ್ ಬರ್ತಾರೆ ಈ ಜಾಗದಲ್ಲಿ ಮಳೆಕಾಲದಲ್ಲಿ. ಅಲ್ಲಿ ನೋಡಿ ನಮ್ಗೆ ಎಷ್ಟು ತೊಂದರೆ ಆಯ್ತದೆ. ಅದನ್ನ ಯಾರಾದ್ರೆ ಒಂದು ನೋಡಿ ನಮ್ಗೆ ಉಪಾಯ ಮಾಡ್ಕೊಡ್ಬೇಕು ತಾನೆ. ಹೌದು, ಕೊಚ್ಚೆಯಿಂದಾನೆ ಮಳೆ ಬಂದ್ರೆ ಕುತ್ಕೊಳಕ್ಕೆ ಜಾಗ ಇಲ್ಲ. ಎಲ್ಲಿ ನಾವು ವ್ಯಾಪಾರ ಮಾಡೋಣ ಹೇಳಿ? ನೋಡಿ, ಕೆಳಗಡೆ ಕೂತ್ಕೊಳ್ಳೋದು, ಮೇಲ್ಗಡೆ ಕೂತ್ಕೊಂಡ್ರೆ ನಮ್ಗೆ ವ್ಯಾಪಾರ ಇಲ್ಲ. ಅದು ಯಾರು ಜನನೂ ಬರೋದಿಲ್ಲ. ಇಲ್ಲಿ ನೀರೈತೆ ಅಂತ ಕಾಲು ಇಡಲ್ಲ ಜನ. ಅದು ಈ ತೊಂದರೆಗೆ ಯಾರಾದ್ರೆ ಒಂದು ಏನಾದ್ರ ಮಾಡಿ ನಮ್ಗೆ ವ್ಯವಸಾಯ ಮಾಡ್ಕೊಡ್ಬೇಕು. ಎಲ್ಲಾರ ಹತ್ರ ಹೇಳಿದೀವಿ, ಯಾರು ಏನೋ ನೋಡೇ ಇಲ್ಲ. ಇಲ್ಲಿ ಬಂದು ಕೊಟ್ಟಿಲ್ಲ. ನಾವೇ ಅದು ನಮ್ಮ ದುಡ್ಡು ಹಾಕಿ ನಾವೇ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಹೆಂಗಸ್ರಿಗೆ ಹೇಳಿ? ಗಂಡಸ್ರ ನಾವು ಹೆಂಗಸ್ರು ತಾನೆ. ಹೋಗೋ ನೀರನ್ನ ಕೂಡ ಪಾರ್ಕಿಂಗ್ ಅವನು ಮುಚ್ಚಿಬಿಟ್ಟು ಬಾಯಲ್ಲಿ ಹೊಡೆದ್ಬಿಟ್ಟಿದ್ದಾನೆ. ನಮ್ಮ ಹೊಟ್ಟೆಯಲ್ಲಿ ನೀರು ಹೋಗಕ್ಕೆ ಸೌಕರ್ಯ ಇಲ್ಲ ನಮ್ಗೆ. State News.live